ಹೊಸ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಪರಿಣಾಮಕಾರಿಯಾಗಿ ಏನೋ ದೃಷ್ಟಿಯಿಂದ ಇಟ್ಕೊಂಡು ಹೇಳಿರ್ಬೇಕು. ನಾವಂತೂ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ, ಗೊತ್ತಾಯ್ತಾ? ಅವು ಮುಂದುವರಿತವೆ. ಇದು ಬಡವರ ಕಾರ್ಯಕ್ರಮಗಳು. ಈಗ 2,000 ಹೆಣ್ಮಕ್ಳು ಕೊಡ್ತಾ ಇದೀವಿ. ಅದಲ್ಲದೆ ಕರೆಂಟ್ ಬಿಲ್ಲೇ ಕಟ್ತಾ ಇಲ್ಲ, ಮರ್ತ್ಬಿಟ್ಟಿದ್ದೀರಾ. ಕರೆಂಟ್ ಅಂದ್ರೆ ಬಿಲ್ಲೇ ಕಟ್ಟೋದು ಮರ್ತ್ಬಿಟ್ಟಿದ್ದೀರಾ. ಮೊದಲೇ ಒಂದು ತಿಂಗಳಾಯ್ತಂಗೆ KEB ಒಂದು ಬಿಲ್ ಕಟ್ತಾರೆ, ಬಂದಿದ್ದೀರಾ ಲೈನ್ ಮೇಲೆ ಕಟ್ ಮಾಡಕ್ಕೆ ಲೈಟ್. ಅಕ್ಕಿ ಕೊಡ್ತಾ ಇದೀವಿ 10 kg. ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಲ್ಲ ಅಂತ ದುಡ್ಡು ಕೊಡ್ತಾ ಇದೀವಿ. 5 kg ಅಕ್ಕಿ ಬದಲಾಗಿ ಅದಕ್ಕೆ ದುಡ್ಡು ಕೊಡ್ತಾ ಇದೀವಿ. ಅದಲ್ಲದೆ ನಮ್ಮ ಹೆಣ್ಮಕ್ಳು ಎಲ್ಲಿ ಓಡಾಡಿದ್ರು ಫ್ರೀ ಆಗಿ ಬಸ್ ನಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ರಾಜ್ಯದಲ್ಲಿ ಉಚಿತವಾಗಿ ಕೊಟ್ಟಿದ್ದೀವಿ. ಇದು ಅಲ್ಲದೆ ಯುವಕರಿಗೆ ವಿದ್ಯಾನಿಧಿ ಅಂತ ಮಾಡಿ ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣನೇ ಅವರಿಗೆ 3,000 ರೂಪಾಯಿಗಳನ್ನ 2 ವರ್ಷ ಡಿಪ್ಲೊಮಾ ಮಾಡೋರು 1,500 ತಂದಿದ್ದೀವಿ. ಇವಿಷ್ಟೆಲ್ಲ ಮಾಡಿ ಜನ ನಮ್ಗೆ ಓಟ್ ಹಾಕಲಿಲ್ಲ ಅಂದ್ರೆ, ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡ್ಬೇಕು? ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ಓಟ್ ಹಾಕ್ಸ್ತೀವಿ. ಏನ್ ಮಾಡೋದು ಹೇಳಿ? ನಾಳೆ ಬಜೆಟ್ ಮಾಡಲಿ, ಆಮೇಲೆ ನಾನೇ ನಿಮಗೆ ಕರಿತೀನಿ, ರಿಯಾಕ್ಟ್ ಮಾಡ್ತೀನಿ. ಇವತ್ತು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಅಲ್ಲ, ಇನ್ಚಾರ್ಜ್ ಸೆಕ್ರೆಟರಿಗಳು, ಪ್ರತಿ ಜಿಲ್ಲೆಗೂ ಒಬ್ಬೊಬ್ಬರು ಸೆಕ್ರೆಟರಿಗಳನ್ನ ಇನ್ಚಾರ್ಜ್ ಮಾಡಿದ್ದೀವಿ. ಅವರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ರಿವ್ಯೂ ಮಾಡಿದೆ ಅಷ್ಟೇ. ಈಗ ನಾವು ಅಧಿಕಾರಕ್ಕೆ ಬಂದು 8 ತಿಂಗಳಾಯಿತು. 8 ತಿಂಗಳಿಂದ ಎಷ್ಟು ಸಾರಿ ಹೋಗಿದ್ದೀರಿ, ಏನೇನು ಮಾಡಿದ್ದೀರಿ, ಯಾವ್ಯಾವ ಏನೇನು ಲೋಪದೋಷಗಳು ಕಂಡು ಹಿಡಿದಿದ್ದೀರಿ, ಏನು ನೀವು ಅಡ್ವೈಸ್ ಏನು ಮಾಡಿದ್ದೀರಿ, ಜಿಲ್ಲಾಡಳಿತ ಇವೆಲ್ಲ ಅವ್ರು ಏನು ಹೇಳ್ತಾರೆ ಅಸೆಂಬ್ಲಿನಲ್ಲಿ ಪಾಸ್ ಮಾಡಿ. ಆರ್ಡಿನೆನ್ಸು ನನಗೆ ಸೈನ್ ನನಗೆ ಬಂದಷ್ಟೊತ್ತಿಗೆ ಇದಾಗ್ಬಿಟ್ಟಿತ್ತು, ಅಸೆಂಬ್ಲಿ ಅದಕ್ಕೋಸ್ಕರ ಅಸೆಂಬ್ಲಿಲಿಟ್ಟು ಪಾಸ್ ಮಾಡಿ ಅಂತ ಹೇಳಿದ್ದಾರೆ. ಗೊತ್ತಾಯ್ತಾ? ನಾವು ಆರ್ಡಿನೆನ್ಸ್ ಮುಂಚಿತವಾಗಿ ಕಳಿಸಿದ್ದು, ಬಟ್ ಅವ್ರಿಗೆ ಸೈನ್ ಮಾಡೋ ಅಷ್ಟೊತ್ತಿಗೆ ಅಸೆಂಬ್ಲಿ ಕರೆದ್ಬಿಟ್ಟಿತ್ತು. ಅದಕ್ಕೆ ಅವರು ಕಳಿಸಿದ್ದಾರೆ. ಏನು ಬೇರೆ ಇನ್ನೇನು ಹೇಳಿಲ್ಲ ಅದರಲ್ಲಿ. ಅಧಿವೇಶನದಲ್ಲಿ ಪಾಸ್ ಮಾಡ್ತೀರಾ ಸರ್? ಹಾಗಾದ್ರೆ ಮತ್ತೆ ಮಾಡಲೇಬೇಕಲ್ಲ. ಗ್ಯಾರಂಟಿ ಯೋಜನೆ ಬಗ್ಗೆ ಬಾಲಕೃಷ್ಣ ಅವರು ಹೇಳಿದ್ದಾರೆ, ಒಂದಿಷ್ಟು ವಿವಾದಗಳಾಗಿವೆ. ಲೋಕಸಭೆ ಆದ್ಮೇಲೆ ಕಾಂಗ್ರೆಸ್ ಗೆದ್ದಿಲ್ಲ ಅಂದ್ರೆ ಗ್ಯಾರಂಟಿ ಯೋಜನೆಗಳು ರದ್ದಾಗಬಹುದು ಅಂತ ಬಾಲಕೃಷ್ಣ ಅವರು ಹೇಳಿದ್ದಾರೆ. ಅವ್ರು ಯಾವ ಸಂದರ್ಭದಲ್ಲಿ ಏನು ಹೇಳಿದ್ರು, ಬಟ್ ಯಾವ ಕಾರಣಕ್ಕೂ ಹೊಸ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಪರಿಣಾಮಕಾರಿಯಾಗಿ ಏನೋ ದೃಷ್ಟಿಯಿಂದ ಇಟ್ಕೊಂಡು ಹೇಳಿರ್ಬೇಕು. ನಾವಂತೂ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ, ಗೊತ್ತಾಯ್ತಾ? ಅವು ಮುಂದುವರಿತವೆ. ಇದು ಬಡವರ ಕಾರ್ಯಕ್ರಮಗಳು. ಇದು ಮುಖ್ಯಮಂತ್ರಿಗಳು ಕೊಟ್ಟಿರುವಂತಹ ಸ್ಪಷ್ಟನೆ. ಅದನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕು ಅನ್ನೋ ರೀತಿಯಾಗಿ ಏನಾದರೂ ಮಾತಾಡಿರ್ಬೋದು ಬಾಲಕೃಷ್ಣ ಅವರು. ನಾವು ಅದು ಯಾವುದನ್ನು ನಿಲ್ಸಕ್ಕೆ ಹೋಗಲ್ಲ, ಅದು ಬಡವರ ಕಲ್ಯಾಣಕ್ಕಾಗಿ ನಾವು ತಂದಿರುವಂಥ ಯೋಜನೆಗಳು, ನಾವು ನಿಲ್ಸಕ್ಕೆ ಹೋಗಲ್ಲ ಅನ್ನುವಂಥದ್ದನ್ನು ಹೇಳೋ ಮುಖ್ಯವಾಗಿ ಇದು ಲೋಕಸಭಾ ಚುನಾವಣೆ ಕಾರಣಕ್ಕಾಗಿ ಅಥವಾ ಅಲ್ಲಿ ತನಕ ಕಾದು ನೋಡಿ ಅದಾದ ನಂತರದಲ್ಲಿ ಅದರ ಭವಿಷ್ಯ ನಿರ್ಧರಿಸಬೇಕಾದಂಥ ಯೋಚನೆಯಲ್ಲಿರುವಂಥ ಯೋಜನೆಗಳಲ್ಲ ಅನ್ನುವಂಥದ್ದು ಅವ್ರು ಹೇಳಿದ್ದಾರೆ. ಯೋಜನೆಗಳು ಮುಂದುವರಿಯುತ್ತೆ, ಅದು ಲೋಕಸಭಾ ಚುನಾವಣೆ ಫಲಿತಾಂಶದ ಮೇಲೆ ಅದು ಯಾವುದು ಕೂಡ ಡಿಪೆಂಡ್ ಆಗೋದಿಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಬಾಲಕೃಷ್ಣ ಅವರು ಹೇಳುವಂಥ ಸಂದರ್ಭದಲ್ಲಿ ಒಂದನ್ನು ಕ್ಲಿಯರ್ ಆಗಿ ಹೇಳ್ತಾ ಇದ್ರು, ಮೊದಲಿಗೆ ಅದು ನೀವು ಅಕ್ಷತೆಗೆ ಬೆಲೆ ಕೊಡ್ತಿರೋ ಗ್ಯಾರಂಟಿಗೆ ಬೆಲೆ ಕೊಡ್ತಿರೋ ನೋಡಿ ಅಂತೇಳಿ. ಬಟ್ ಮುಂದುವರೆದ ಭಾಗವಾಗಿ ಚುನಾವಣೆ ಆದ ನಂತರದಲ್ಲಿ ಏನಾದರೂ ಯೋಜನೆಗಳು ಮುಂದುವರಿಬೇಕಾ ಬೇಡ ಅನ್ನುವಂಥದ್ದು ನಮಗೆ ಬರುವಂಥ ಫಲಿತಾಂಶದ ಮೇಲೆ ಅನ್ನೋ ರೀತಿಯಾಗಿ ಅವ್ರು ಹೇಳಿರೋದು ವಿರೋಧಿಗಳಿಗೂ ಒಂದು ಅಸ್ತ್ರ ಆಗಿದೆ.